ಓಂ ಧನ್ವಂತರಿಯೇ ನಮಃ. ನಾನು ನಿಮ್ಮ ಪ್ರೀತಿಯ ವೈದ್ಯೆ ಡಾಕ್ಟರ್ ನಿರ್ಮಲಾ. ಇವತ್ತಿನ ವಿಷಯ ಅರಳಿ ಮರದ ಸುತ್ತ ಏಕೆ ಪ್ರದಕ್ಷಿಣೆ ಹಾಕಬೇಕು. ಅರಳಿ ಮರ ಹಿಂದೂಗಳಿಗೆ ದೈವ ಸಮಾನ. ಸಾಮಾನ್ಯವಾಗಿ ಎಲ್ಲ ದೇವಸ್ಥಾನಗಳ ಹೊರಗೂ ಒಂದು ಅರಳಿ ಮರ ಇರುತ್ತದೆ. ಅದರಡಿಗೆ ನಾಗ, ಭೂತ, ನವಗ್ರಹ ಇತ್ಯಾದಿ ದೈವಗಳನ್ನು ಪ್ರತಿಷ್ಠಾನೆ ಮಾಡಿರುತ್ತಾರೆ. ದೇವಸ್ಥಾನಕ್ಕೆ ಬಂದವರು ಅರಳಿ ಮರಕ್ಕೆ ಪ್ರದಕ್ಷಿಣೆ ಹಾಕದೆ ಹೋಗುವುದಿಲ್ಲ. ಜ್ಯೋತಿಷಿಗಳು ಕೂಡ ಯಾವುದಾದರೂ ದೋಷ ನಿವಾರಣೆ ಅಥವಾ ಸಂತಾನ ಪ್ರಾಪ್ತಿಗೆ ಪ್ರತಿದಿನ ಅರಳಿ ಮರಕ್ಕೆ ಇಂತಿಷ್ಟು ಪ್ರದಕ್ಷಿಣೆ ಮಾಡಿ ಎನ್ನುವುದುಂಟು. ಇದು ಕೇವಲ ಧಾರ್ಮಿಕ ನಂಬಿಕೆ ಅಷ್ಟೇ ಅಲ್ಲ, ವೈಜ್ಞಾನಿಕವಾಗಿಯೂ ಮಹತ್ವದ್ದು. ಅರಳಿ ಮರ ಸಸ್ಯ ಪ್ರಭೇದಗಳಲ್ಲೇ ಅತ್ಯಂತ ವಿಶಿಷ್ಟ ಸಸ್ಯ. ಬೇರೆಲ್ಲ ಮರಗಳು ಉತ್ಪಾದಿಸುವಕ್ಕಿಂತ ಅದೆಷ್ಟೋ ಹೆಚ್ಚಿನ ಪ್ರಮಾಣದ ಆಮ್ಲಜನಕವನ್ನು ಅರಳಿ ಮರ ಉತ್ಪಾದಿಸಿ ಹೊರಸೂಸುತ್ತದೆ. ಆದ್ದರಿಂದಲೇ ಹಿರಿಯರು ಪ್ರತಿ ಊರಿನಲ್ಲೂ ಒಂದೆರಡು ಅರಳಿ ಮರಗಳನ್ನು ಬೆಳೆಸುತ್ತಿದ್ದರು. ಅದನ್ನು ಜನರು ಕಡಿಯಬಾರದು ಎಂದು ಅದಕ್ಕೆ ದೈವತ್ವವನ್ನು ಆರೋಪಿಸಿ ಉಪನಯನ ಇತ್ಯಾದಿ ಸಂಸ್ಕಾರಗಳನ್ನು ಮಾಡುವ ಮೂಲಕ ಭಯಭಕ್ತಿಯನ್ನು ರಕ್ಷಿಸುತ್ತಿದ್ದರು. ಒಂದು ಅರಳಿ ಮರವಿದ್ದರೆ 10-20 ಮನೆಗಳಲ್ಲಿರುವ ಒಂದು ಪುಟ್ಟ ಊರಿನ ಗಾಳಿ ಶುದ್ಧವಾಗಿರುತ್ತದೆ. ಈ ಮರ ತನ್ನ ಸುತ್ತಮುತ್ತಲೂ ಗಾಳಿಯಲ್ಲಿರುವ ಸೂಕ್ಷ್ಮ ಕ್ರಿಮಿಕೀಟಗಳನ್ನು ಕೂಡ ನಾಶಪಡಿಸುತ್ತದೆ. ಅರಳಿ ಮರಕ್ಕೆ ಪ್ರದಕ್ಷಿಣೆ ಹಾಕುವುದರಿಂದ ಒಳ್ಳೆಯ ಪ್ರಾಣವಾಯು ಸಿಗುತ್ತದೆ. ಇಂದು ಒಳ್ಳೆಯ ಗಾಳಿ ಸಿಗುವುದು ಕೂಡ ದುರ್ಬಲವಾಗಿರೋದು ನಿಸ್ಸಂಶಯವಾಗಿ. ಅರಳಿ ಮರದ ಕೆಳಗೆ ಒಂದಿಷ್ಟು ಹೊತ್ತು ಕಳೆಯುವುದು ಲಾಭಕಾರಿ. ಇನ್ನು ಸಂತಾನ ಪ್ರಾಪ್ತಿಗೆ ಹೀಗೆ ಮಾಡಿ ಎಂದು ಹೇಳುವುದಕ್ಕೆ ಕಾರಣ, ಒಳ್ಳೆಯ ಪ್ರಾಣವಾಯು ಹಾಗೂ ವ್ಯಾಯಾಮ ಸಿಗುವುದರಿಂದ ದೇಹ ಆರೋಗ್ಯಪೂರ್ಣವಾಗಿ ಸಂತಾನೋತ್ಪತ್ತಿಯ ಅಂಗಗಳನ್ನು ಚುರುಕುವಾಗುತ್ತದೆ. ಕೆಲವರಿಗೆ ಬೊಜ್ಜಿಗೆ ಕಾರಣದಿಂದ ಸಂತಾನೋತ್ಪತ್ತಿ ಪ್ರಾಪ್ತಿ ಆಗದೇ ಇದ್ದರೆ ಪ್ರತಿದಿನ ಪ್ರದಕ್ಷಿಣೆ ಮಾಡಿ ಬೊಜ್ಜು ಕರಗುವುದರಿಂದ ಸಂತಾನ ಭಾಗ್ಯ ಸಿಗಬಹುದು. ಹೊಸದಾಗಿ ಈ ವಿಡಿಯೋ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಧನ್ಯವಾದಗಳು.